Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌಡ್ರೆ, ಗೌಡ್ರೆ, ಐ ಲವ್ ಯು. ಮೇಡಮ್ರೆ, ಏನ್ ಹೇಳ್ತಿದ್ದೀರಾ? ನನ್ನ ಮನ್ಸಿನ ಮಾತು ಹೇಳ್ಕೊಳ್ತಿದ್ದೀನಿ. ನನಗೆ ನಿಜವಾಗ್ಲೂ ನೀವು ತುಂಬಾ ಇಷ್ಟ ಆಗಿದ್ದೀರಾ. ನನಗೆ ನಿಮ್ಮ ಗುಣಗಳು ತುಂಬಾ ಇಷ್ಟ ಆಗಿದೆ. ನಾನು ಬದುಕಿದ್ರೆ ನಿಮ್ಮ ಜೊತೆನೆ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಗೌಡ್ರೆ, ನಾವಿಬ್ರು ಮದ್ವೆ ಆಗೋಣ. ಗೌಡ್ರೆ, ಯಾಕೇನು ಹೇಳ್ತಿಲ್ಲ? ಏನಾಯ್ತು? ಮನೆಯಲ್ಲಿ ಏನ್ ಅನ್ಕೊಳ್ತಾರೋ ಅಂತ ಟೆನ್ಷನ್ ಮಾಡ್ಕೋತಿದ್ದೀರಾ? ಹೇ, ಡೋಂಟ್ ವರಿ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನಾನು ಎಲ್ರಿಗೂ ಈ ವಿಷಯ ತಿಳಿಸಿದ್ದೀನಿ. ನಮ್ಮ ಮದ್ವೆ ಆಗುತ್ತೋ ಇಲ್ವೋ ಅಂತ ಅವರೆಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇದ್ರಲ್ವಾ. ನಾವು ಖಂಡಿತ ಮದ್ವೆ ಆಗ್ತೀವಿ ಅಂತ ನಾನೇ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿ ಬಂದಿದ್ದೀನಿ. ಅವರೆಲ್ಲರೂ ನಮ್ಮ ಮದ್ವೆಗೆ ಒಪ್ಕೊಂಡಿದ್ದಾರೆ. ಈ ಸಲ ನಮ್ಮ ಮನೆಯವ್ರ ಹತ್ರ ಹೇಳ್ಬಿಟ್ರ? ಗೌಡ್ರೆ, ಏನಾಯ್ತು? ಯಾಕೆ ನೀವೇನು ಹೇಳ್ತಿಲ್ಲ? ಏನ್ ಹೇಳೋದು ಮೇಡಮ್ರೆ? ಇಷ್ಟು ದಿವಸ ನಮ್ಮಿಬ್ರು ಮದ್ವೆ ಆಗೋದು ಬೇಡ ಅಂತ ಹೇಳ್ತಿದ್ರು. ಇದಕ್ಕಿದ್ದಂಗೆ ಈಗ ಮದ್ವೆ ಆಗೋಣ ಅಂದ್ರೆ ಏನ್ ಹೇಳೋದು? ಇಷ್ಟ ದಿನ ನಾನು ನಿಮ್ಮನ್ನ ಸರಿಗೆ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇವಾಗ ನಿಮ್ ಗುಣಗಳು ಏನು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಯಾಕೆ ಈ ರೀತಿ ಬದಲಾದ್ರಿ ಮೇಡಮ್ರೆ? ಅಲ್ಲ, ಈ ವಿಷಯ ನಮ್ಮ ಮನೆಯವ್ರ ಹತ್ರನೂ ಹೇಳಿದೀನಿ ಅಂತಿದ್ರಿ. ಯಾಕೆ ಹಿಂಗ್ ಮಾಡಿದ್ರಿ? ಪ್ರೀತಿ ಮೂಡಿದಾಗ ಅದನ್ನ ಹೇಳ್ಕೊಳ್ದೆ ಇದ್ರೆ ತಪ್ಪಾಗುತ್ತೆ. ಪ್ರೀತಿ ಮಾಡುವಾಗ, ಹೇಳ್ಕೊಳ್ಳೋವಾಗ ಭಯ ಇಲ್ಲದೆ ಹೇಳ್ಕೊಂಡ್ ಬಿಡ್ಬೇಕು ಅಂತ ನೀವೇ ಅವತ್ತು ನನಗೆ ಹೇಳಿದ್ದು. ಅದಕ್ಕೆ ನಾನು ಧೈರ್ಯ ಮಾಡಿ ಹೇಳ್ಬಿಟ್ಟೆ. ಮೇಡಮ್ರೆ, ನೀವು ನನ್ನಲ್ಲಿ ಏನ್ ನೋಡಿ ಇಷ್ಟಪಟ್ರಿ ಅಂತ ನಂಗೆ ಒಂಚೂರು ಗೊತ್ತಾಯ್ತಲ್ಲ. ನಿಮ್ ಗುಣಗಳು ನೋಡಿ ಗೌಡ್ರೆ. ನಾವೆಲ್ಲರೂ ನಮ್ಮ ವಯಸ್ಸಿನವ್ರನ್ನ ಫ್ರೆಂಡ್ಸ್ ಮಾಡ್ಕೋತೀವಿ. ನೀವ್ ನೋಡಿದ್ರೆ ವಯಸ್ಸಾಗಿರೋರ್ನ ಫ್ರೆಂಡ್ಸ್ ಮಾಡ್ಕೋತೀರಾ. ಅವ್ರ ನೋವು ಕಷ್ಟಗಳಿಗೆ ಕಣ್ಣೀರ್ ಹಾಕ್ತೀರಾ. ಹಿರಿಯರಿಗೆ ಗೌರವ ಕೊಡ್ತೀರಾ, ಕಿರಿಯರಿಗೆ ಪ್ರೀತಿ ಹಂಚ್ತೀರಾ, ಪ್ರೇಮಿಗಳನ್ನ ಒಂದ್ ಮಾಡ್ತೀರಾ, ಮತ್ತೆ ಅವ್ರ ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು ಅಂತ ನೀವೇ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ. ಬೇರೆಯವ್ರನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ತನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಹೇಳಿ? ಈ ಚಾನ್ಸ್ ನನಗೆ ಸಿಕ್ಕಿರೋವಾಗ ನಾನು ಹೇಗ್ ಬಿಟ್ಕೊಡಕ್ಕಾಗುತ್ತೆ ಗೌಡ್ರೆ? ಅದಕ್ಕೆ ನಾನು ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.